ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ನವರಾತ್ರಿ 6ನೇ ದಿನ. ಇವತ್ತು ಬೆಳಗ್ಗೆ ಶನಿವಾರದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಮ್ಯಾಟ್ಗಳೆಲ್ಲ ಇದ್ದು ಅವನ್ನೆಲ್ಲ ಒಗ್ದಾಕಿ ಬಾಗ್ಲು ಕಸನು ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಸಿಂಪಲ್ ಆಗಿ ಒಂದು ರಂಗೋಲಿನೂ ಹಾಕಿದ್ದೀನಿ. ಇವತ್ತಿನ ಕೆಲಸ ಎಲ್ಲ ಏನು ಮಾಡಿಲ್ಲ. ಡೈಲಿ ಇಷ್ಟೊತ್ತಾಗಲೇ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಇವತ್ತು ಹೂವು ಇರಲಿಲ್ಲ, ಅದಕ್ಕೆ ಸಾಯಂಕಾಲ ಪೂಜೆ ಮಾಡೋಣ ಅಂತ ಇನ್ನೂ ಏನು ಕೆಲಸ ಮಾಡಿಲ್ಲ. ಇನ್ನು ಸಂಜೆ ಪೂಜೆ ಮಾಡಬೇಕು. ಇನ್ನು ಹುಡುಗರು ಎದ್ದಿರಲಿಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಅಂತ ಎಬ್ಬಿಸ್ಲಿಲ್ಲ. ಇವಾಗ ನಾನು ಅವ್ರು ಎದ್ದಾಳ ಅಷ್ಟೊತ್ತಿಗೆ ಏನಾದರೂ ಒಂದು ಸ್ವಲ್ಪ ತಿಂಡಿ ಮಾಡಿಕ್ಕೋಣ ಅಂತ ಇವಾಗ ಬಂದು ಟೊಮೊಟೊ ಗೊಜ್ಜುನು ಒಂದು ಸ್ವಲ್ಪ ಅನ್ನ ಮಾಡೋಣ ತಿಂಡಿಗೆ ಅಂತ ಟೊಮೊಟೊ ಗೊಜ್ಜು ಅನ್ನ ಮಾಡ್ತಾ ಇದ್ದೀನಿ. ನಾನು ತಿಂಡಿ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹುಡುಗರು ಎದ್ದು ಫೇಸ್ ವಾಶ್ ಮಾಡ್ಕೊಂಡು ಬಂದು ಕುಂತಿದ್ರು. ಇವಾಗ ಅವ್ರಿಗೆ ಒಂದೊಂದು ಗ್ಲಾಸ್ ಕಾಫಿ ಮಾಡ್ಕೊಡೋಣ ಅಂತ ಇಬ್ರಿಗೂ ಕಾಫಿ ಮಾಡಿಕೊಟ್ಟೆ. ಅವ್ರು ಇವತ್ತು ಹಾಲು ಬೇಡ ಕಾಫಿ ಬೇಕು ಅಂತ ಕೇಳಿದ್ರು. ರಸ್ಕ್ ತಂದಿತ್ತು ಅವ್ರ ಅಜ್ಜಿ ನೆನ್ನೆ, ಅದಕ್ಕೆ ಹಾಲಲ್ಲಿ ಚೆನ್ನಾಗಿರಲ್ಲ, ಇವತ್ತು ಒಂದಿನ ಕಾಫಿ ಮಾಡಿಕೊಡು ಅಂದರು. ಅದಕ್ಕೆ ಇಬ್ರಿಗೂ ಕಾಫಿ ಮಾಡಿಕೊಟ್ಟು ನಾನು ಅವ್ರ ಜೊತೆನೆ ಕಾಫಿ ಕುಡಿತಾ ಇದ್ದೀನಿ. ಇವಾಗ ಕಾಫಿನೂ ಕುಡಿದು ನೀರೆಲ್ಲ ಕಾಯಿಸಿದ್ದೆ ಅವ್ರಿಗೆ ಸ್ನಾನ ಮಾಡೋಕ್ಕೆ. ಕಾಫಿ ಕುಡ್ದು ಹೋಗಿ ಸ್ನಾನ ಮಾಡ್ಕೊಂಬಂದು ನನ್ನ ಮಗ ದೇವ್ರ ಮನೆ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ದೇವ್ರ ಫೋಟೋದಲ್ಲಿರೋ ಹೂವು ಎಲ್ಲ ತೆಗ್ದಾಕ್ತಾ ಇದ್ರು. ಇವಾಗ ಹೂವು ಇಲ್ಲ ಇಟ್ಟು ಪೂಜೆ ಮಾಡೋಕ್ಕೆ, ಇನ್ನು ಸಾಯಂಕಾಲ ಪೂಜೆ ಮಾಡೋಣ, ಇವಾಗ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಕೆ ಇವಾಗ ದೇವ್ರ ಪಾತ್ರೆ ತೊಳಿತೀನಿ ನಾನು. ದೀಪ ಎಲ್ಲ ಕಸರಾಗ ಒಂದು ಸ್ವಲ್ಪ ಅಂತ ದೇವ್ರ ಪಾತ್ರೆನೂ ತಗೊಂಡು ಅವರೇ ತೊಳೆದು ಎಲ್ಲ ಎತ್ತಿಡ್ತಾ ಇದ್ರು. ನೋಡ್ರಿ ಎಲ್ಲ ಚೆನ್ನಾಗೆ ತೊಳೆದಿದ್ರು ದೇವ್ರ ಪಾತ್ರೆನ. ದೇವ್ರ ಪಾತ್ರೆ ಎಲ್ಲ ತೊಳೆದು ಇವಾಗ ನೀಟಾಗಿ ಎಲ್ಲ ಒರೆಸಿ ದೇವ್ರ ಮನೆಗೇನೆ ಎತ್ತಿಟ್ರು. ನಾನು ಸಾಯಂಕಾಲ ಜೋಡಿಸ್ಕೊಬೇಕು ಇವನ್ನ. ಇನ್ನು ಸಾಯಂಕಾಲ ಜೋಡಿಸ್ಕೊಂಡು ಗಂಧ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೆಯನ್ನೆಲ್ಲ ಸಂಜೆ ರೆಡಿ ಮಾಡ್ಕೊಬೇಕು. ನನ್ನ ಮಗಂದು ಸ್ನಾನ ಆಗಿತ್ತು, ಇನ್ನು ನನ್ನ ಮಗಳನ್ನು ಸ್ನಾನ ಮಾಡ್ಕೊಂಬಂದ್ರು. ಇವತ್ತು ಸಂಜೆ 5 ಗಂಟೆವರೆಗೂ ಕರೆಂಟ್ ಕೊಡಲ್ಲ ಅಂತ ನೆನ್ನೆ ಅನೌನ್ಸ್ ಮಾಡಿ ಹೋಗಿದ್ರು. ಕರೆಂಟು ಟಿವಿ ಏನು ಇಲ್ದಿದ್ಕೆ ಇಬ್ರು ಬಂದು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು. ನನ್ನ ಮಗಳು ಟೀ ಪಾತ್ರೆ ತೊಳಿತೀನಿ ಅಂತ ಟೀ ಪಾತ್ರೆ ಇದ್ದು ಒಂದು ಸ್ವಲ್ಪ ತೊಳಿತಾ ಇದ್ರು. ಕಸನು ನಾನೇ ಗುಡಿಸ್ತೀನಿ, ನಿನ್ನ ನೆಲ ಒರೆಸ್ಕೊ ಅಂತ ಅವರೇ ಒಳಗಿಂದ ಎಲ್ಲ ಆಚೆವರೆಗೂ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡ್ರು. ನಾನು ಇವಾಗ ನನ್ನ ಮಗಳೆಲ್ಲ ಕಸ ಗುಡಿಸಿದ್ಮೇಲೆ ಮೊದಲು ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋಣ ಅಂತ ಹೊಸ್ಲೆಲ್ಲ ತೊಳ್ಕೊಂಡು ಹೊಸ್ಲಿಗೂ ಒಂದು ಸ್ವಲ್ಪ ಅರಿಶಿನ ಬಳಿದು ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಈ ಹೊಸ್ಲು ಒಂದು ಸ್ವಲ್ಪ ನೈಸ್ ಇರೋದಕ್ಕೆ ಅರಿಶಿನ ಕುಂಕುಮ ಹಂಗೆ ಇಟ್ಟರೆ ಒಂದು ಸ್ವಲ್ಪ ಬೇಗ ಅಂಟಲ್ಲ. ಅದಕ್ಕೇನೆ ಕುಂಕುಮ ಕಲಸಿಟ್ರೆ ಈ ಥರ ನೀಟಾಗಿ ಸಂಜೆವರೆಗೂ ಇರ್ತದೆ, ಚೆನ್ನಾಗೂ ಕಾಣ್ತದೆ. ಹೊಸ್ಲುನು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ನನ್ನ ಮಗಳೆಲ್ಲ ಕಸ ಗುಡಿಸಿದ್ರಲ್ಲ, ಇವಾಗ ನಾನು ನೆಲ ಒರೆಸ್ಕೊಳ್ಳೋಣ ಅಂತ ಒಳಗಿಂದ ಎಲ್ಲ ಒಂದು ಕಡೆಯಿಂದ ನೀಟಾಗಿ ನೆಲ ಒರೆಸ್ಕೊತಾ ಇದ್ದೀನಿ. ನಮ್ಮೂರಲ್ಲಿ ಒಬ್ರೊಬ್ರು ಹೇಳ್ತಾರೆ ಡೈಲಿ ನೆಲ ಒರೆಸ್ಬಾರ್ದು ಅಂತ. ನನಗೆ ಅವಾಗ್ಲಿಂದನೂ ರೂಢಿ ಆಗ್ಬಿಟ್ಟೈತೆ, ಡೈಲಿ ನೆಲ ಒರೆಸ್ತೀನಿ ನಾನು. ಡೈಲಿ ಈ ಥರ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿದ್ರೇನೆ ನನಗೊಂಥರ ಸಮಾಧಾನ. ಇನ್ನು ಒಬ್ರೊಬ್ರು ಮನೇಲಿ ವಾರದ ದಿನ ಮಾತ್ರ ಒರೆಸ್ಕೊಂತಾರೆ ನೆಲನ, ಇನ್ನು ಮಿಕ್ಕಿದ ಟೈಮ್ ಕಸ ಗುಡಿಸ್ತಾರೆ. ನನಗೆ ಆ ಥರ ಬರೀ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ದಂಗೆ ಇರೋಕ್ಕಾಗಲ್ಲ. ಒಂಥರ ಮನೆಯೆಲ್ಲ ಕಸರು ಅನ್ನಿಸ್ತಿರ್ತದೆ ನನಗೇನೆ ನೆಲ ಎಲ್ಲ ಒರೆಸ್ಲಿಲ್ಲ ಅಂದರೆ. ನೋಡ್ರಿ ಇನ್ನು ಇವಾಗ ನೆಲ ಒರೆಸೋವಾಗಿತ್ತು ರಂಗೋಲೆ. ನಮ್ಮ ಮನೆ ಹತ್ರ ಎಂಥ ರಂಗೋಲೆ ಹಾಕಿದ್ರು ಅಷ್ಟೇ ಇರಲ್ಲ. ನಾಯಿಗಳು ಇಲ್ಲಿ ನೆಳ್ಳಿರೋದಕ್ಕೆ ಬಂದು ಇಲ್ಲೇ ಮಲ್ಕೊಂತವೆ. ಅದಕ್ಕೆ ನಾನು ಸುಮ್ಮನೆ ಸಿಂಪಲ್ ಆಗಿರೋ ಚಿಕ್ಕ ಚಿಕ್ಕ ರಂಗೋಲೆಗಳೇ ಹಾಕೋದು. ನಾನು ಇನ್ನೇನು ಓಡ್ಸಕ್ಕೆ ಹೋಗಲ್ಲ, ನೆಳ್ಳೈತಲ್ಲ ಬಂದು ಮಲ್ಕೊಂತವೆ ಅಂತ. ಇವಾಗ ಮತ್ತೆ ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳು ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಗ್ಲಿಗೆ ನೀರು ಹಾಕ್ತಾ ಇದ್ರು. ಇವತ್ತು ನಾನೇ ರಂಗೋಲೆ ಹಾಕ್ತೀನಿ ಅಂತ. ಅವ್ರು ಇವತ್ತು ಯಾವ ರಂಗೋಲಿ ಹಾಕ್ತಾರೆ ಅಂತ ಆಮೇಲೆ ಅವ್ರು ರಂಗೋಲಿ ಎಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ. ಇನ್ನು ಅವ್ರು ರಂಗೋಲಿ ಹಾಕೋಷ್ಟರಲ್ಲಿ ನಾನು ತಾರಸಿ ಮೇಲೆಲ್ಲ ಕಸ ಗುಡಿಸ್ಕೊಂಬರೋಣ ಅಂತ ಹೋದೆ. ಮೆಟ್ಲು ಮೇಲೆ ತಾರಸಿ ಮೇಲೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ವಿಡಿಯೋ ಲೆಂತ್ ಆಗ್ತದೆ ಅಂತ ಒಂದು ಸ್ವಲ್ಪ ಫಾಸ್ಟ್ ಇಕ್ಕಿದ್ದೀನಿ ವಿಡಿಯೋನ. ಕಸ ಗುಡಿಸೋದೆಲ್ಲ ಅದಕ್ಕೆ ಸ್ವಲ್ಪ ಫಾಸ್ಟಲ್ಲಿ ತೋರಿಸ್ತಾ ಇದ್ದೆ. ನನ್ನ ಮಗಳು ಇನ್ನು ಆಚೆ ಚುಕ್ಕೆ ಇಕ್ತಾ ಇದ್ರು ರಂಗೋಲಿ ಹಾಕೋಕ್ಕೆ. ಇವತ್ತು ಕರೆಂಟ್ ಇಲ್ದಿದ್ಕು ಅದಕ್ಕೂ ಹುಡುಗರ್ಗೆ ಬೇಜಾರಾಗೋಗಿತ್ತು. ಅದಕ್ಕೆ ಒಬ್ರು ರಂಗೋಲಿ ಹಾಕ್ತಾ ಇದ್ರು, ನಾನು ಕಸ ಗುಡಿಸ್ತಾ ಇದ್ರೆ ನನ್ನ ಮಗನು ನಾನು ಬಟ್ಟೆ ಎತ್ಕೊಂತೀನಿ ಒಣಗಿರೋನೆಲ್ಲ ಅಂತ ಬಂದು ಅವರು ಬಟ್ಟೆ ಎತ್ಕೊಂಡು ಹೋಗ್ತಾ ಇದ್ರು ಕೆಳಗೆ. ಇಲ್ಲಿ ನೋಡ್ರಿ ಅವ್ರ ಅಕ್ಕ ರಂಗೋಲಿ ಹಾಕ್ತಾ ಇದ್ರೆ ನನ್ನ ಮಗ ಹೋಗಿ ಅವ್ರ ಅಕ್ಕನ ಎಷ್ಟು ಗೋಳು ಉಯ್ಕೊಂತ ಇದ್ರು ಅಂತ. ಬಂತು ಅಂದ್ರೆ ನೋಡು ಒಂಚೂರು ಇಲ್ಲಿ ರಂಗೋಲಿ ಪುಡಿ ತಣ್ಣ ಮಕ್ ಎಗ್ರಿಸ್ತೀನಿ. ಹಿಂಗೆ ಅವ್ರಿಬ್ರು ಯಾವಾಗ್ಲೂ ನನ್ನ ಮಗ ಅಂತ ಅವ್ರ ಅಕ್ಕನ ಎಷ್ಟು ಗೋಳು ಇಕ್ಕಂತಾನೋ ಅವ್ರ ಅಕ್ಕನೂ ಅಷ್ಟೇ. ಇಬ್ರು ಜಗಳ ಆಡೋದು ಗೋಳು ಇಕ್ಕೊಳೋದು ಒಂದು ಸ್ವಲ್ಪ ಹೊತ್ತಿಗಾಗಲೇ ಸರೋಗಿರೋದು. ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದು ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡು
ಇವತ್ತಿನ ಬಣ್ಣ ಬಂದು ಗ್ರೇ ಕಲರ್ ಆಗಿರೋದ್ರಿಂದ ನಾನು ಸಿಂಪಲ್ ಆಗಿ ಗ್ರೇ ಅಂಡ್ ಪಿಂಕ್ ಕಾಂಬಿನೇಷನ್ ಇರೋದೊಂದು ಸ್ಯಾರಿ ಹಾಕೊಂಡು ಪೂಜೆ ಮಾಡಕ್ ರೆಡಿ ಆಗಿದ್ದೀನಿ. ಇವತ್ತು ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಸಾಯಂಕಾಲ ಪೂಜೆ ಮಾಡ್ತಾ ಇರೋದು. ನಾನು ಸಾಯಂಕಾಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗಾಗಲೇ ಒಂದು 5:30 6 ಗಂಟೆ ಆಗಿದ್ದ ಟೈಮು. ಮಳೆ ಬಂದೆಲ್ಲ ಆಗಲೇ ಕತ್ಲು ಥರ ಕಾಣಿಸ್ತಾ ಇತ್ತು ಆಚೆ. ಇವತ್ತು ನವರಾತ್ರಿ 6ನೇ ದಿನ. ಇವತ್ತು ಪೂಜೆ ಮಾಡೋ ದೇವಿ ಬಂದು ಕಾತ್ಯಾಯಿನಿ ದೇವಿ ಅಂತ. ಆ ದೇವಿಗೆ ಬೆಲ್ಲದಲ್ಲಿ ಯಾವುದಾದ್ರೂ ನೈವೇದ್ಯ ಮಾಡಿಕ್ಬೋದು. ಒಂದು ಸ್ವಲ್ಪ ಬೆಲ್ಲ, ಅವಲಕ್ಕಿ, ಬಾಳೆಹಣ್ಣು, ಸಕ್ಕರೆ, ಕಾಯಿ ತುರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಅವಲಕ್ಕಿ ಪ್ರಸಾದ ಮಾಡ್ತಾ ಇದ್ದೀನಿ ಪೂಜೆಗೆ. ನೆನೆಸಿರೋ ಅವಲಕ್ಕಿ, ಬಾಳೆಹಣ್ಣು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಲ್ಲ, ಒಂದು ಸ್ವಲ್ಪ ಸಕ್ಕರೆ ಇದನ್ನೆಲ್ಲ ಹಾಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ. ಇವಾಗ ಪ್ರಸಾದಕ್ಕೆ ಅಂತ ಒಂದು ಬೌಲ್ಗೆ ಹಾಕೊಂಡು ಪ್ರಸಾದಕ್ಕೂ ತಗೊಂಡೋಗಿ ದೇವ್ರ ಮನೇಲಿಟ್ಟೆ. ಒಂದು ಸ್ವಲ್ಪ ದೇವ್ರ ಪಾತ್ರೆಗಳು ನನ್ನ ಮಗ ಎಲ್ಲ ಬೆಳಗ್ಗೆ ತೊಳೆದಿದ್ರು. ಇವಾಗ ದೀಪಕ್ಕೂ ಎಲ್ಲ ಗಂಧ ಕುಂಕುಮ ಎಲ್ಲ ಇಟ್ಟು ಎಣ್ಣೆ ಹಾಕಿ ಬತ್ತಿ ಎಲ್ಲ ಹಾಕಿ ನಾನು ರೆಡಿ ಮಾಡ್ಕೊಂಡು ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡೋವಾಗ, ನಾನು ಪೂಜೆ ಮಾಡೋವಾಗ ಎಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋದು. ನನ್ನ ಮಗ ಆಗಲಿ ಇಲ್ಲ ನನ್ನ ಮಗಳು, ಇಬ್ಬರಿಗೊಬ್ರು ಯಾರಾದರೂ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಡ್ತಾರೆ. ಇವತ್ತು ನಾನು ಪೂಜೆ ಮಾಡ್ತಾ ಇರೋದನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು ನನ್ನ ಮಗಳು. ಇವತ್ತು ಗ್ರ್ಯಾಂಡ್ ಫಿನಾಲೆ, ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆ ಇತ್ತು. ಅದನ್ನು ನೋಡೋ ಇಂಟ್ರೆಸ್ಟ್ ಇತ್ತು ನನ್ನ ಮಗಳಿಗೆ. ಆದರೂ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಟ್ರು. ಹೊಸ್ಲಿಗೆ ಎಕ್ಕದ ಗಿಡಕ್ಕೆ, ತುಳಸಿ ಗಿಡಕ್ಕೆ ಎಲ್ಲ ಪೂಜೆ ಮಾಡಿ ಆಚೆಗಡೆ ಪೂಜೆ ಎಲ್ಲ ಮುಗಿಸ್ದೆ. ಇವಾಗ ಒಳಗೆ ಬಂದು ದೇವ್ರಿಗೂ ಧೂಪ ಎಲ್ಲ ಬೆಳಗಿದೆ, ಒಳಗೂ ಪೂಜೆ ಎಲ್ಲ ಮಾಡಿದೆ. ನೋಡ್ರಿ ಇವತ್ತಿನ ಪೂಜೆ ನಮ್ಮ ಮನೇಲಿ ಈ ಥರ ಐತೆ. ದೇವ್ರ ಮನೆಯಲ್ಲ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿ ಪೂಜೆ ಮಾಡಿದ್ದೀನಿ. ಮಳೆ ಬಂದಿರೋದಕ್ಕೆ ಸ್ವಲ್ಪ ಬೇಗನೆ ಕತ್ಲಾಗಿತ್ತು. ಇವಾಗ ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೈಮ್ 6:45 ಆಗಿತ್ತು. ಇವಾಗ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿನ ತೊಳೆದು ಈ ಥರ ಸಣ್ಣಗೆ ಹಚ್ಚಿಕೊಂಡಿದ್ದೀನಿ. ಒಂದು 4ರಿಂದ 5 ಈರುಳ್ಳಿ, ಒಂದು ಅರ್ಧ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆಚ್ಚಿಕೊಂಡಿದ್ದೀನಿ, ಕಾಯಿ ತುರಿ. ಪಲ್ಯ ಮಾಡೋಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಕ್ಕೊಂಡು 1 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಂಡು ಇವಾಗ ತೊಳೆದು ಹಚ್ಕೊಂಡಿರೋ ಬೆಂಡೆಕಾಯಿ ಹಾಕಂತ ಇದ್ದೀನಿ. ಆ ಬೆಂಡೆಕಾಯಿ ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಂತ ಇದ್ದೀನಿ. ಇವಾಗ ಅವೆರಡು ಹಾಕೊಂಡು ಬೆಂಡೆಕಾಯಿನ ಒಂದು 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ತರ ಬೆಂಡೆಕಾಯಿ ಉರಿಯುವಾಗ ಅರಿಶಿನನು ಒಂದು ಸ್ವಲ್ಪ ನಿಂಬೆ ರಸ ಹಾಕೊಂಡ್ರೆ ಬೇಗ ಉರಿಬೋದು, ತಳ ಹಿಡಿಯಲ್ಲ, ಲೋಳೆ ಅಂತಾನು ಅನ್ಸಲ್ಲ. ಅಷ್ಟು ಹುರ್ಕೊಂಡ್ರೆ ಸಾಕು, ಒಂದು 5 ನಿಮಿಷ. ಬೆಂಡೆಕಾಯಿ ಹುರಿದಿರೋದನ್ನು ಸೈಡಲ್ಲಿ ಒಂದು ಪ್ಲೇಟ್ಗೆ ಹಾಕೊಂಡೆ. ಇವಾಗ ಅದೇ ಬಾಣಲಿ ತೊಳ್ಕೊಂಡು ಅದನ್ನು ಕಾಯಕ್ಕಿಟ್ಟು ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕಂತ ಇದ್ದೀನಿ. ಸಾಸಿವೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚೆಚ್ಚಿಕ್ಕಿದ್ನಲ್ಲ ಅದನ್ನು ಹಾಕೊಂಡು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅದನ್ನು ಹಾಕೊಂಡು ಅದನ್ನೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಟೊಮೊಟೊ ಒಂದು ಅರ್ಧ ಹಚ್ಚಿಕೊಂಡಿದ್ದೆ. ಇವಾಗ ಟೊಮೊಟೊನು ಹಾಕೊಂಡು ಅದನ್ನು ಒಂದು ಸ್ವಲ್ಪ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಇವಾಗ ಅದೆಲ್ಲ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬೆಂದ ಮೇಲೆ ಇವಾಗ ಬೆಂಡೆಕಾಯಿ ಹುರಿದಿಕೊಂಡಿದ್ನಲ್ಲ ಅದನ್ನ ಹಾಕಂತ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು. ಇನ್ನೊಂದು 5 ನಿಮಿಷ ಫ್ರೈ ಆದರೆ ಪಲ್ಯ ರೆಡಿ ಆಗ್ತದೆ. ಆವಾಗಲೇ ಬೆಂಡೆಕಾಯಿ ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಡ್ವಲ್ಲ ಆವಾಗಲೇ ಸ್ವಲ್ಪ ಬೆಂದೈತೆ. ನೋಡ್ರಿ, ಇನ್ನು ಬೆಂಡೆಕಾಯಿ ಪಲ್ಯನೂ ರೆಡಿ ಆಯಿತು. ನಾವು ನಮ್ಮ ಮನೇಲಿ ಇದೇ ಥರನೇ ಬೆಂಡೆಕಾಯಿ ಪಲ್ಯ ಮಾಡೋದು. ಕಡಲೆಬೇಳೆ ಒಂದು ಇರಲಿಲ್ಲ, ಅದೊಂದು ಹಾಕಿಲ್ಲ. ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಚಪಾತಿ ಮಾಡೋಕ್ಕೆ ಗೋಧಿ ಹಸಿಟ್ಟು ಹಾಕಿ ಕಲಸಿಟ್ಟಿದ್ದೀನಿ ಸಂಜೆನೆ. ಇದು ಚೆನ್ನಾಗಿ ನೆನ್ಕೊಂಡೈತಿ. ಇವಾಗ ಸಂಜೆ ಒಂದು 4-5 ಗಂಟೆಗೆ ಚಪಾತಿ ಹಸಿಟ್ಟು ಕಲಸಿಕ್ಕಿದ್ದಿತ್ತು. ಬೆಳಗ್ಗೆದೆ ಒಂದು ಸ್ವಲ್ಪ ಟೊಮೊಟೊ ಗೊಜ್ಜಿತ್ತು, ಅದನ್ನು ಬಿಸಿ ಇಕ್ಕಿದ್ದೀನಿ. ಬೆಂಡೆಕಾಯಿ ಪಲ್ಯನೂ ಆಗೈತೆ. ಇನ್ನು ಚಪಾತಿ ಒಂದು ಹಾಕಬೇಕು. ಟೈಮ್ ಆಗಲೇ 7 ಗಂಟೆ ಆಗಿತ್ತು. ಇನ್ನು ಚಪಾತಿ ಹಾಕೋಕ್ಕೂ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಹಸಿಟ್ಟನ್ನು ಎಲ್ಲ ನೀಟಾಗಿ ಸಣ್ಣ ಸಣ್ಣ ಉಂಡೆ ಮಾಡಿಕ್ಕಂತ ಇದ್ದೀನಿ. ಈ ಥರ ಉಂಡೆ ಮಾಡಿಕೊಂಡ್ರೆ ಬೇಗ ಹೊಸ್ತು ಹಾಕ್ಬೋದು ಚಪಾತಿನ. ಅದಕ್ಕೆ ಮೊದಲು ಈ ಥರ ಎಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡಿದ್ದೀನಿ. ಶನಿವಾರ ಸಂಜೆ 6 ಗಂಟೆಗೆ ಯುವ ದಸರಾ ಹಾಕಿದ್ರು. ಹಂಗೆ ಅದನ್ನು ನೋಡ್ಕೊಂಡು ನಾನು ಚಪಾತಿ ಉಂಡೆ ಎಲ್ಲ ಮಾಡ್ಕೊಂಡು ಇವಾಗ ಚಪಾತಿ ಹೊಸ್ಕೊಂತ ಇದ್ದೀನಿ. ಧ್ರುವ ಸರ್ಜಾ ಅವರು ನಮ್ಮ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಅವರು, ಅವ್ರದ್ದು ಯುವ ದಸರಾ ಹಾಕಿದ್ರಲ್ಲ, ಹಂಗೆ ಅದನ್ನು ನೋಡ್ಕೊಂಡು ನಾನು ಚಪಾತಿ ಹೊಸಿತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದ್ರು. ಚಪಾತಿ ನಾನು ಹೊಸ್ಕೊಡ್ತೀನಿ ನೀನು ಹಾಕು ಅಂದ್ರು. ಅವ್ರು ಹೊಸ್ಕೊಡ್ತಾ ಇದ್ರು ಚಪಾತಿನ. ಇವಾಗ ನಾನು ಚಪಾತಿ ಹಾಕ್ತಾ ಇದ್ದೆ. ಅವರು ಮಂಗಳವಾರ ಊರಿಗೆ ಹೋಗಿದ್ರು ದೊಡ್ಡಬಳ್ಳಾಪುರ ಕೆಲಸಕ್ಕೆ. ಇವಾಗ ಶನಿವಾರ ಸಂಜೆ ಬಂದ್ರು. ನಮ್ಮ ಮನೆಯವರು ಕ್ಯಾಮ್ರಾ ಮುಂದೆ ಬರೋಕೆ ಇಷ್ಟಪಡಲ್ಲ. ಅದಕ್ಕೆ ನಾನು ಸುಮ್ಮನೆ ಅವ್ರಿಗೆ ಗೊತ್ತಿಲ್ದಂಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ಆ್ಯಡ್ ಮಾಡಿದೆ. ಮಾಡಬೇಡ ವಿಡಿಯೋ ಅಂತ ಹೇಳ್ತಾ ಇದ್ರು. ಇವಾಗ ಅವ್ರು ಚಪಾತಿ ಹೊಸ್ಕೊಟ್ಟಂಗೆ ನಾನು ಚಪಾತಿ ಹಾಕಿದೆ. ನಮ್ಮ ಮನೆಯವ್ರು ಚಪಾತಿ ಹೊಸ್ಕೊಟ್ಟಿದ್ಕೆ ಚಪಾತಿ ಹಾಕಿದ್ದೆಲ್ಲ ಬೇಗನೆ ಆಯಿತು. ಇವಾಗ ಎಲ್ಲರಿಗೂ ಊಟಕ್ಕೆ ಇಕ್ಕೊಟ್ಟು ನಾನು ನಮ್ಮ ಮನೆಯವ್ರೂ ಊಟ ತಿನ್ನೋಣ ಅಂತ ಊಟಕ್ಕೆ ಇಕ್ಕೊಂಡು ನಾವು ಊಟ ತಿಂದ್ವಿ. ಈ ಥರ ಬೆಂಡೆಕಾಯಿ ಪಲ್ಯನ ನೀವು ಒಂದ್ಸರಿ ಟ್ರೈ ಮಾಡಿರಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಬೇಗ ಮಾಡ್ಕೊಬೋದು ಈ ಥರ ಬೆಂಡೆಕಾಯಿ ಪಲ್ಯನ. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.